ವರ್ಗಾವಣೆಯಲ್ಲಿ ದಂಧೆ ಮಾಡ್ಕೊಂಡಿದ್ರಿ. ಅದಕ್ಕೆ ಇವತ್ತು ಅಪರಾಧಿ ಸ್ಥಾನದಲ್ಲಿರೋ ನಾವೆಲ್ಲ ಪೋಸ್ಟ್ ಕೊಡ್ತಾ ಇರೋದು ನಾವೆಲ್ಲ ನೀವು ಅಸ್ಸಾಂ ಕಳಿಸ್ತಾ ಇದ್ದೀರಾ, ನೀವು ಅಸ್ಸಾಂ ತಮಿಳುನಾಡು ಎಲ್ಲ ಕಡೆ ಲೂಟಿ ಮಾಡಿರೋ ಹಣನೇ ಕಳಿಸಿರೋದು. ಲೂಟಿ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ, ಮಹಾರಾಷ್ಟ್ರದಲ್ಲಿ ಪ್ರೈಮ್ ಮಿನಿಸ್ಟರ್ ಹೇಳಿದ್ದಾರೆ 700 ಕೋಟಿ ಲೂಟಿ ಹೊಡೆದು ಮಹಾರಾಷ್ಟ್ರಗೆ ಕಳಿಸಿದ್ದೀರಾ ಅಂತ. ಇದಕ್ಕಿಂತ ಬೇಕಾ ನಿಮ್ಗೆ? ಇದಕ್ಕಿಂತ ಬೇಕಾ ನಿಮ್ಗೆ? ಶಿಮಾರಿ ಇದಕ್ಕಿಂತ ಬೇಕಾ? ಅಧ್ಯಕ್ಷರೇ, ನಾವು ಅವರು ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಅವರೆಲ್ಲ ಮಾಹಿತಿ ದೇವರು ಕೂಡ ಮಾತಾಡ್ಲೆ ಇಲ್ಲ ಲೂಟಿ ಮಾಡಿರೋ ಸಪೋರ್ಟ್ ಹೆಂಗೆ? ಇವರೆಲ್ಲ ನಿಂತಿರೋದು ಯಾಕೆ? ಇವರೆಲ್ಲ ನಿಂತಿರೋದು ಯಾಕೆ? ಅವ್ರಿಗೆ ದೇವರ ಹೆಸರಲ್ಲಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ನಾಳೆ ಇವ್ರ ಮೇಲೆ ನಾವು ಬಂದ್ರೆ ಸಪೋರ್ಟ್ ಬರ್ಲಿ ಅಂತ ಹೇಳ್ತಾ ಇದ್ದಾರಾ? ಕೆಲಸ ಮಾಡ್ತಾ ಇರೋದು ಮಾಡ್ಲಿ, ಪರವಾಗಿಲ್ಲ. ನೋಡಿ ಮಂತ್ರಿಗಳು ನಾನು ಬಹಳ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ಮಾಡ್ತಿದ್ದೇನೆ. ಟ್ರಾನ್ಸ್ಪರೆನ್ಸಿ ಅವ್ರು ತರ್ತಾ ಇದ್ದಾರೆ, ಟ್ರಾನ್ಸ್ಪರೆನ್ಸಿ ತರ್ತಾ ಇದ್ದಾರೆ. ನಿಮ್ಮ ಕಾಲದಲ್ಲಿ ಕೌನ್ಸಿಲ್ ಮೂಲಕ ಟ್ರಾನ್ಸ್ಫರ್ ಮಾಡ್ತಾರೆ, ಕೌನ್ಸಿಲಿಂಗ್ ಮೂಲಕ ಅಂತ ಹೇಳಿ ಒಂದು ಕ್ರಮ ಕೌನ್ಸಿಲ್ ಮೂಲಕ ಟ್ರಾನ್ಸ್ಫರ್ ಮಾಡಿದ್ರೆ ಒಂದು ನಾವು ಹೇಳ್ತಾ ಇರೋದು ಮೇಲೆ ಕರಪ್ಷನ್ ಮೇಲೆ ಕ್ಯಾಟಗರಿ ಟ್ರಾನ್ಸ್ಫರ್ದಲ್ಲಿ ಅದು ನಿಮ್ಮಿಂದ ಅಟೆಂಡರ್ಗಳು ಟ್ರಾನ್ಸ್ಫರ್ ಇವರು ಇವ್ರು ಮಾಡಿರ್ತಕ್ಕಂಥ ಅಧ್ಯಕ್ಷರೇ, ಇವ್ರು ಮಾನ್ಯ ಅಧ್ಯಕ್ಷರೇ ಕೂತಿದ್ದೀರಿ, ನಾನು ಮಾತಾಡ್ತೀನಿ. ಲೋಕಾಯುಕ್ತ ನೋಡಿ ಸೀನಿಯರ್ ಸಚಿವರು ಒಂದು ನಿಮಿಷ ಬೆಲ್ಲದ ಸಭೆ ವಿಷಯ ಲೋಕಾಯುಕ್ತ ಮುಂದೆ ಇದೆ. ಎನ್ಕ್ವೈರಿ ಆಗಲಿ, ನಿಜವಾಗ್ಲೂ ತಪ್ಪಿತಸ್ಥರಾಗಿದ್ದರೆ ಕಾನೂನು ಕ್ರಮ ಜರುಗಿಸಲಿ, ಅದಕ್ಕೆ ಯಾರೂ ವಿರೋಧ ಇಲ್ಲ. ಈ ಅಬಕಾರಿ ಇಲಾಖೆ ಇವತ್ತಲ್ಲ, ಮೊದಲಿಂದ ಒಂದಲ್ಲ ಒಂದು ರೀತಿಯಲ್ಲಿ ಸಚಿವರ ಮೇಲಾಗಲಿ ಅಧಿಕಾರಿಗಳ ಮೇಲೆ ಮೊದಲಿಂದ ನಡ್ಕೊಂಡ್ಬಂದಿದೆ. ಅದಕ್ಕೆ ನನ್ನ ಮನವಿ ವಿರೋಧ ಪಕ್ಷದ ನಾಯಕರಿಗೆ, ಇವತ್ತು ಲೋಕಾಯುಕ್ತ ಮುಂದೆ ಇರೋದರಿಂದ ಅದರ ಎನ್ಕ್ವೈರಿ ಆದಮೇಲೆ ಅದರ ಮೇಲೆ ಏನು ತೀರ್ಮಾನ ಆಗ್ತದೆ ಅದಕ್ಕೆ ನಾವು ಕೂಡ ಬದ್ಧವಾಗಿರ್ತೀವಿ. ಈ ಸದ್ಯಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಎನ್ಕ್ವೈರಿ ಸ್ಟೇಜಲ್ಲಿದೆ, ಎನ್ಕ್ವೈರಿ ಆದ್ಮೇಲೆ ಈ ಕೆಲಸ ಮಾಡೋದು ಒಳ್ಳೇದು ನಾನು ಅಭಿಪ್ರಾಯ. ಲೋಕಾಯುಕ್ತದಲ್ಲಿ ಯಾವನು ಹಣ ತೆಗೆದುಕೊಂಡಿದ್ದಾನೆ ಅವನ ಮೇಲೆ ಕೇಸ್ ನಡೀತಾ ಇದೆ. ನನಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ. ಅದರ ಆ ವಿಚಾರವಾಗಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾವ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಆ ಫಿರ್ಯಾದಿದಾರ ಎಂಥವನು, ಅವನು ಎಂತೆಂಥ ಸರ್ಟಿಫಿಕೇಟ್ ಕೊಟ್ಟಿದ್ದ ಅಂತಕ್ಕಂಥದ್ದು ತಮ್ಗೆ ಹೇಳಿದ್ದೀನಿ. ಇದ್ರಲ್ಲಿ ನನ್ನ ಪಾತ್ರ ಏನಿದೆ? ಅಧ್ಯಕ್ಷರೇ, ಟ್ರಾನ್ಸ್ಪರೆನ್ಸಿ ಅಂತ ಮಾತಾಡ್ತಾರೆ. ಇವತ್ತು ಇಡೀ ರಾಜ್ಯಕ್ಕೆ ಗೊತ್ತೈತಿ ಏನ್ ಅಬಕಾರಿ ಇಲಾಖೆ ಅಂದ್ರೆ ಏನಂತ, ಇಡೀ ರಾಜ್ಯಕ್ಕೆ ಗೊತ್ತೈತಿ ಏನ್ ಹಗರಣ ನಡೆದೈತಿ ಅಂತ ಹೇಳಿ. ಅದನ್ನ ಹೇಳತ್ತಿಲ್ಲ. ಈಗ ಅಂಕಿ ಇಲಾಖೆ ಮೇಲೆ ಲಂಚಕ್ಕೆ ದಾಖಲೆ ಇರುತ್ತೆ. ಆಡಿಯೋ ಸುಮ್ಮನೆ ಗೊತ್ತಿದೆ, ಎಲ್ಲ ಗೊತ್ತಿದ್ರೆ ಒಂದು ದಾಖಲೆ ಇಡಿ ಸ್ವಾಮಿ. ಇದು ಸೆಷನ್ ಲಂಚಕ್ಕೆ ದಾಖಲೆ ಇರುತ್ತಾ? ಲಂಚಕ್ಕೆ ದಾಖಲೆ ಇರುತ್ತೆ. ಕೊಡಿ, ವಿಡಿಯೋ ಕೊಡಿ, ಆಡಿಯೋ ಕೊಡಿ,
ರೆಕಾರ್ಡಿಂಗ್ ಕೊಟ್ಟಿದ್ದಾರೆ. ಓಕೆ ಶಿವಲಿಂಗ ಅವರೇ ಮಾತಾಡಿದ್ದಾರೆ.